ನೋಡ್ತಾ ಇದ್ದೀರಾ ರಶ್ಮಿ ನರೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಿಂದ ರಶ್ಮಿ ನರೇಶ್. ಇವತ್ತು ನಾನು ನಿಮಗೆ ಅಕ್ಕಿ ಹಾಲ್ಬಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಲ್ಬಾಯಿ ಮಾಡೋಕ್ಕೆ ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣ. ಮೊದಲನೇದಾಗಿ 2 ಇಡಿ ಅಷ್ಟು ಅಕ್ಕಿನ ನಾನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. 8 ಏಲಕ್ಕಿ ತೊಗೊಂಡಿದ್ದೀನಿ. 6 ಅಚ್ಚು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ. 1 ಇಡಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ನಂತರ ನಾವು ಮೊದಲಿಗೆ ಬೆಲ್ಲನ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಕರ್ಗಕ್ಕಿಡೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲನ ಮಿಕ್ಸ್ ಮಾಡೋಣ. 1 ಲೋಟ ನೀರನ್ನ ಹಾಕೋಣ. ಹಾಕಿರೋ ಬೆಲ್ಲ ಎಲ್ಲ ಕರಗಲಿ. ಅಷ್ಟೊತ್ತಿಗೆ ನಾವು ಅಕ್ಕಿನೂ ಮತ್ತು ತೆಂಗಿನಕಾಯಿನೂ ರುಬ್ಕೊಂಡು ಬರೋಣ. ನಾವಿವಾಗ ಮಿಕ್ಸಿ ಜಾರಿಗೆ ಅಕ್ಕಿನ ಸೇರಿಸ್ಕೊಳ್ಳೋಣ. ನೆನೆಸಿಟ್ಟಿರೋಂತಹ ಅಕ್ಕಿನ ಸ್ವಲ್ಪ ನೀರು ಸಮೇತ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ 8 ಏಲಕ್ಕಿ ಹಾಕ್ಕೊಳ್ಳೋಣ. ಜೊತೆಗೆ ತೆಂಗಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬರ್ಬೇಕು. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಆಗಿದೆ. ಇದನ್ನು ಇವಾಗ ಸೋಸ್ಕೋಬೇಕು. ಇದನ್ನು ಒಂದು ಪಾತ್ರೆಗೆ ಜಾಲರಿ ಇಟ್ಕೊಂಡು ಸೋಸ್ಕೊಳ್ಳೋಣ. ಇದನ್ನು ನಿಧಾನಕ್ಕೆ ಸೋಸ್ಕೋಬೇಕಾಗುತ್ತೆ. ನೋಡಬಹುದು ನೀರು ಇಳಿದಿದೆ, ಎಷ್ಟೊಂದು ಹಾಲಿಂದ ಇಳಿದಿದೆ. ಹೀಗೆ ಎಲ್ಲದನ್ನು ಕಾಯಿನ ರುಬ್ಕೊಂಬರೋಣ. ಇದನ್ನು ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಇದ್ರ ಜೊತೆಗೆ ಉಳಿದಿರುವಂತಹ ಕಾಯಿ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಬನ್ನಿ, ನೋಡ್ಬೋದು ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಮತ್ತು ಇದನ್ನು ಹಾಕೊಂಡು ಸೋಸ್ಕೊಳ್ಳೋಣ. ಮೂರರಿಂದ 4 ಸಲ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದ್ರದ್ದು ಹಾಲೆಲ್ಲ ನೀಟಾಗಿ ಬರುತ್ತೆ. ನೋಡಬಹುದು, ಕಾಣುತ್ತೆ. ನೋಡ್ಬೋದು, ಸೋಸಿದ್ರೆ ಇಷ್ಟು ಹಾಲು ಸಿಕ್ಕಿದೆ. ಚೆನ್ನಾಗಿ ಬೆಲ್ಲನೂ ಕರಗಿದೆ. ಇವಾಗ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಳೋಣ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ದಪ್ಪ ತಳ ಇರುವಂತಹ ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಇದನ್ನು ಇವಾಗ ಆನ್ ಮಾಡಿ ಇಡೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಡೋಣ. ಸ್ವಲ್ಪ ಬಿಸಿ ಆಗಲಿ. ಇದು ನೋಡ್ಬೋದು ಪಾತ್ರೆ ಬಿಸಿಯಾಗಿದೆ. ಇವಾಗ ನಾವು ಮೊದಲೇ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಶೋಧಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 1-2 ಸತಿ ಹೀಗೆ ಮಾಡೋಣ. ನಂತರ ನಾವು ಹಾಲು ತೆಗೆದಿಟ್ಕೊಂಡಿದ್ವಲ್ಲ, ಕಾಯಿದ್ದು ಹಾಲನ್ನ, ಅದನ್ನು ಕೂಡ ಹೀಗೆ ಶೋಧಿಸ್ಕೊಳ್ಳೋಣ. ಬೆಲ್ಲದ ಜೊತೆಗೇ ಶೋಧಿಸ್ಕೊಳ್ಳೋದು. ಇದನ್ನು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಹಾಲು ಅಂತ. ಇದೇ ಸ್ಪೂನಲ್ಲಿ ಹೀಗೆ ಮಾಡಿ ಹೀಗೆ ಎಲ್ಲ ಹಾಲನ್ನು ಶೋಧಿಸ್ಕೊಳ್ಳೋಣ. ಮೊದಲು ಎಲ್ಲ ಹಾಲನ್ನು ಶೋಧಿಸ್ಕೊಂಡಿದ್ದಾಯಿತು. ಇವಾಗ ಇದನ್ನು ಹೀಗೆ ಕೈ ಬಿಡದಿರ ಮಾಡ್ತಾನೆ ಇರಬೇಕಾಗುತ್ತೆ.
ಒಂದು 20 ನಿಮಿಷ ಹೀಗೆ ಮಾಡಬೇಕಾಗುತ್ತೆ. ಆವಾಗ ಒಂದು ಹದಕ್ಕೆ ಬರುತ್ತೆ ಇದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವು ಬಿಡ್ದಿರ ಹೀಗೆ ಮಾಡ್ತಾ ಇರಬೇಕಾಗುತ್ತೆ. ಒಂದು ಸ್ಟೀಲ್ ತಟ್ಟೆಗೆ 1 ಸ್ಪೂನ್ ತುಪ್ಪನ ಸವರ್ಕೋಬೇಕಾಗುತ್ತೆ. ಹೀಗೆ ಮಾಡ್ಕೊಳ್ಳೋದಷ್ಟೇ. ಕಂಟಕ್ಕೂ ಕೂಡ ಹೀಗೆ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮಾಡ್ಕೊಳ್ಳೋದಷ್ಟೇ. ನೋಡ್ಬೋದು ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಕೈ ಬಿಡ್ದಿರ ಹೀಗೆ ತೊಳಸ್ಕೋಬೇಕಾಗುತ್ತೆ. ಇದು ಲೋ ಫ್ಲೇಮಲ್ಲಿ ಇದನ್ನ ಇಡಿ. ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವು ಈ ಟೈಮಲ್ಲಿ ಇದಕ್ಕೆ 1-2 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳೋಣ. ಸಾಕು, 2 ಸ್ಪೂನ್ ಸಾಕು. ಮತ್ತೆ ಒಂದು ರೌಂಡು ಮಿಕ್ಸ್ ಮಾಡೋಣ. ಮೀಡಿಯಮ್ ಬೇಡ, ಇವಾಗ ಲೋ ಫ್ಲೇಮಲ್ಲೇ ಇರಲಿ. ಬೆಲ್ಲ ಮತ್ತು ತೆಂಗಿನಕಾಯಿ ಆಗಿರೋದ್ರಿಂದ ಇದು ಬೇಗ ತಳ ಹಿಡಿಯುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಅವಾಗ ತಳ ಹಿಡಿಯಲ್ಲ, ಆಮೇಲೆ ಗಂಟು ಆ ಥರ ಎಲ್ಲ ಏನೂ ಆಗಲ್ಲ. ನೋಡ್ಬೋದು ಇಲ್ಲಿ ಗಟ್ಟಿ ಆಗ್ತಾ ಇರೋದನ್ನ, ಕುದೀತಾ ಇದೆ. ಇದು ಚೆನ್ನಾಗಿ ಗೊಬ್ಬೆ ಬರ್ತಾ ಇದೆ. ಈ ಟೈಮಲ್ಲಿ ಕೈ ಬಿಡಬಾರ್ದು, ಹೀಗೆ ನಾವು ಮಾಡ್ತಾ ಇರಬೇಕಾಗುತ್ತೆ. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಏಲಕ್ಕಿ ಹಾಕಿರೋದ್ರಿಂದ ಮನೆಯೆಲ್ಲ ಏಲಕ್ಕಿ ಘಮ್ ಅಂತ ಇದೆ. ನೋಡಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನೇನು ಆಗೋ ಹಂತಕ್ಕೆ ಬಂದಿದೆ ಇದು. ಲೋ ಫ್ಲೇಮಲ್ಲೇ ಇದೆ, ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಇವಾಗ ಒಂದು 15 ನಿಮಿಷ ಆಗಿದೆ. ಇದನ್ನು ಹೀಗೆ ಮಾಡೋಕ್ಕೆ ಶುರು ಮಾಡಿ. ಇಲ್ಲ 10 ನಿಮಿಷ ಈಗ ಆಲ್ಮೋಸ್ಟ್ ಆಯಿತು. ಇದು ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಪುಟ್ ಬೌಲಲ್ಲಿ ಒಂಚೂರು ನೀರು ತೊಗೊಳ್ಳಿ. ನೋಡಿ, ನಾನು ಒಂಚೂರು ನೀರು ತೊಗೊಂಡಿದ್ದೀನಿ. ಇದಕ್ಕೆ ಹಿಂಗೊಂದು ಡ್ರಾಪ್ ಹಾಕಿ ಇದನ್ನು ನೋಡಿ. ಅಲ್ಲಿ ಅಂಟದಿರ ಹಿಂಗೆ ತೇಲ್ತಾ ಇದ್ದರೆ ಇದಾಗಿದೆ ಅಂತ ಅರ್ಥ. ಇಷ್ಟಾದರೆ ಆಯಿತು. ನೋಡಿ, ಇಷ್ಟ ಆಯ್ತಲ್ಲ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಮೊದಲೇ ನಾವು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಒಂದು ತಟ್ಟೆಗೆ, ಅದಕ್ಕೆ ಇದನ್ನು ಹಾಕೋಣ. ಇವಾಗ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಇವಾಗ 1 ರಿಂದ 1.5 ಗಂಟೆ ಕಂಪ್ಲೀಟಾಗಿ ಆರಬೇಕು. ಇವಾಗ ಇದು 2 ಗಂಟೆ ಫುಲ್ ತಣ್ಣಗಾಗಿದೆ. ಇದು ನೋಡ್ಬೋದು ಫುಲ್ ತಣ್ಣಗಾಗಿರೋದಿದ್ದು. ಇವಾಗ ನಾವು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಚಾಕು ಗಂಟ್ತಾ ಇಲ್ಲ, ನೋಡ್ಬೋದು. ನಾನು ಬಾಕ್ಸ್ ಟೈಪಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಇದನ್ನು 1 ಸ್ಪೂನ್ ಸಹಾಯದಿಂದ ನಾನು ತಗೋತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೃದುವಾದ ಹಾಲ್ಬಾಯಿ ರೆಡಿ ಇದೆ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ಕೇವಲ 30 ನಿಮಿಷದಲ್ಲಿ ಮಾಡಬಹುದಾದಂತಹ ರೆಸಿಪಿ. ಎಲ್ಲರೂ ಒಂದ್ಸತಿ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು. ನಾನು ಮಾಡಿದ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.